ಗೋಹತ್ಯೆ ಪ್ರಕರಣದ ಆರೋಪಿಯ ಮನೆಯನ್ನ ಸೀಸ್ ಮಾಡಲಾಗ್ತಾ ಇದೆ. ಆರೋಪಿಯ ಮನೆಯನ್ನೇ ಜಪ್ತಿ ಮಾಡಿದ್ದಾರೆ ಪೊಲೀಸ್ನವರು. ಬಂಟ್ವಾಳ ತಾಲೂಕಿನ ಮಾರಿಪಳ್ಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಮನೆಯ ಜೊತೆಗೆ ಅಕ್ರಮ ಕಸಾಯಿ ಖಾನೆಯನ್ನು ಕೂಡ ಸೀಸ್ ಮಾಡಲಾಗಿದೆ. ಗೋಹತ್ಯೆ ಪ್ರಕರಣದ ಆರೋಪಿಯ ಮನೆಯನ್ನ ಸೀಸ್ ಮಾಡಿದ್ದಾರೆ. ಆರೋಪಿಯ ಮನೆಯನ್ನೇ ಜಪ್ತಿ ಮಾಡಿದ್ದಾರೆ ಪೊಲೀಸ್ನವರು. ಬಂಟ್ವಾಳ ತಾಲೂಕಿನ ಮಾರಿಪಳ್ಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಮನೆಯ ಜೊತೆಗೆ ಅಕ್ರಮ ಕಸಾಯಿ ಖಾನೆಯ ಕೂಡ ಸೀಸ್ ಆಗಿದೆ. ಮಾರಿಪಳ್ಳ ನಿವಾಸಿ ಹಸನಬ್ಬಗೆ ಸೇರಿದಂತಹ ಮನೆಯನ್ನ ಸೀಸ್ ಮಾಡಿದ್ದಾರೆ. ಮನೆ ಮತ್ತು ಕಸಾಯಿ ಖಾನೆ ಈಗ ಸರ್ಕಾರದ ವಶಕ್ಕೆ ಸಿಕ್ಕಿದೆ. ಗೋಕಳ್ಳತನ ಮತ್ತು ಗೋವಧೆ ಮಾಡ್ತಾ ಇದ್ದಂತಹ ಹಸನಬ್ಬ ಈ ಹಿಂದೆ ಕೂಡ 3 ಬಾರಿ ಪ್ರಕರಣವನ್ನ ದಾಖಲಿಸಿದ್ರು ಪೊಲೀಸ್ನವರು. ಆರೋಪಿಯನ್ನ ಈ ಹಿಂದೆ ಬಂಧಿಸಿದ್ರೂ ಕೂಡ ಕೃತ್ಯವನ್ನ ಮುಂದುವರಿಸಿದ್ದಾನೆ. ತನ್ನ ಮನೆಯಲ್ಲೇ ಅಕ್ರಮ ಕಸಾಯಿ ಖಾನೆಯನ್ನ ಮಾಡಿಕೊಂಡಿದ್ದಂತಹ ಆರೋಪಿ ಮನೆ ಸೀಸ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದಂತಹ ಮಂಗಳೂರು ಎಸಿ, ಪೊಲೀಸ್ ಇಲಾಖೆ ಮನವಿಯನ್ನ ಪುರಸ್ಕರಿಸಿದ್ದಂತಹ ಮಂಗಳೂರು ಎಸಿ, ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ನೇತೃತ್ವದಲ್ಲಿ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಮನೆಯನ್ನ ಮುಟ್ಟುಗೋಲು ಹಾಕಿಕೊಂಡಿರುವಂತಹ ಮೊದಲ ಪ್ರಕರಣ ಇದು. ಮನೆಯಲ್ಲೇ ಕಸಾಯಿ ಖಾನೆಯನ್ನ ಅಕ್ರಮವಾಗಿ ನಡೆಸ್ತಾ ಇದ್ದರ ಆರೋಪ ಕೇಳಿಬಂದಿತ್ತು. ಸೊ ಹಾಗಾಗಿ ಸೀಸ್ ಮಾಡಿದ್ದಾರೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಅಕ್ರಮವಾಗಿ ಗೋ ಹತ್ಯೆ ಮಾಡೋದು, ಅಕ್ರಮವಾಗಿ ಕಸಾಯಿ ಖಾನೆಯನ್ನ ಓಪನ್ ಮಾಡಿಕೊಂಡು ಈ ಗೋವುಗಳನ್ನ ವಧೆ ಮಾಡ್ತಾ ಇದ್ದಂತಹ ಹಸಬನನ್ನ ಬಂಧನ ಮಾಡಲಾಗಿದೆ. ಅದರ ಜೊತೆಗೆ ಮನೆಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಮೂರು ಬಾರಿ ಕೂಡ ಅರೆಸ್ಟ್ ಆದ್ರೂ ಬುದ್ಧಿ ಕಲ್ತಿಲ್ಲ ಅಂತ ಕಾಣಿಸುತ್ತಲ್ವಾ ಈತ? ಖಂಡಿತವಾಗಿಯೂ ರಮ್ಯ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಈ ಗೋಹತ್ಯೆಯ ಸದ್ದು ಕೇಳಿ ಬರ್ತಾನೆ ಇದೆ. ಯಾವಾಗ ಈ ಒಂದು ಪ್ರಕರಣ ಗೊತ್ತಾಯ್ತು ಅವತ್ತಿನಿಂದ ಪೊಲೀಸ್ ಇಲಾಖೆ ಈ ಪ್ರಕರಣಕ್ಕೆ ಅಥವಾ ಗೋಹತ್ಯೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಈ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಹಿಂದೆ ಕೂಡ ಈ ಹಸನಬ್ಬನ ಮೇಲೆ ಮೂರು ಪ್ರಕರಣಗಳನ್ನು ಗೋಹತ್ಯೆ ಮಾಡಿದ ಸಂದರ್ಭದಲ್ಲಿ ಅಥವಾ ಗೋಹತ್ಯೆ ಮಾಡಿದ ನಿಟ್ಟಿನಲ್ಲಿ ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಆದ್ರೆ ಇದೀಗ ಅವರ ಇಡೀ ಮನೆ ಮತ್ತು ಕಸಾಯಿಖಾನೆಯನ್ನು ಪೊಲೀಸ್ ಇಲಾಖೆ ಸೀಸ್ ಮಾಡಿರುವಂತದ್ದು ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಹರಾಜು ಪ್ರಕ್ರಿಯೆ ಮಾಡುವಂತಹ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಖ್ಯವಾಗಿ ಗಮನಿಸಬೇಕು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಹಿಂದೂ ಸಂಘಟನೆಯ ಭದ್ರಕೋಟೆ ಅಂತ ಹೇಳ್ಬೋದು. ಇಲ್ಲಿ ಗೋಹತ್ಯೆ ನಿರಂತರವಾಗಿಯೂ ಕೂಡ ಆಗ್ತಾ ಇದೆ. ಅಂದ್ರೆ ಇಷ್ಟು ಸಂಘಟನೆಗಳು ಬಲಿಷ್ಠ ಇದ್ರೂ ಕೂಡ, ಸರ್ಕಾರ ಇಷ್ಟು ಕಾನೂನನ್ನು ತಂದ್ರೂ ಕೂಡ ನಿರಂತರವಾಗಿ ಗೋಹತ್ಯೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಈಗ ಹಸನಬ್ಬನ ಮೇಲೆ ಪೊಲೀಸ್ ಇಲಾಖೆ ಮೂರು ಬಾರಿ ಪ್ರಕರಣ ದಾಖಲಿಸಿದ ಆಮೇಲೂ ಕೂಡ ತನ್ನ ಮನೆಯಲ್ಲಿ ಕಸಾಯಿಖಾನೆಯನ್ನು ಮಾಡಿಕೊಂಡು ಗೋಹತ್ಯೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವರ ಮನೆ ಮತ್ತು ಕಸಾಯಿಖಾನೆಯನ್ನು ಈಗ ಸೀಸ್ ಮಾಡಿರುವಂತದ್ದು. ಈ ಸೀಸ್ ಮಾಡ್ಲಿಕ್ಕೆ ಈಗ ಮಂಗಳೂರು ಪೊಲೀಸರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ನೇತೃತ್ವದಲ್ಲಿ ಈಗ ಜಪ್ತಿ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಹರಾಜು ಪ್ರಕ್ರಿಯೆ ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೂಡ ಮಂಗಳೂರಿನ ಎಸಿ ಅವರಿಗೆ ಕೂಡ ಬರ್ದಿತ್ತು. ಆ ಎಸಿ ಅವರು ಇದಕ್ಕೆ ಅನುಕರಣೆ ನೀಡಿ ಮತ್ತು ಅನುಮೋದನೆಯನ್ನು ಕೂಡ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಅವರ ಇಡೀ ಮನೆ ಮತ್ತು ಈ ಕಸಾಯಿಖಾನೆಯನ್ನು ಜಪ್ತಿ ಮಾಡಿ ಅಲ್ಲಿ ನೋಟಿಸ್ ಕೂಡ ಅಂಟಿಸಿ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಕೂಡ ಅಂಟಿಸಿ ಬಂದಿರುವಂತದ್ದು ಮತ್ತು ಅವರಿಗೆ ಅವರು ಮಾಡಿದಂತಹ ಅಪರಾಧಗಳಿಗೆ ಸೂಕ್ತ ಕಾನೂನು ಪ್ರಕ್ರಿಯೆ ಯಾವ ಪ್ರಕರಣ ದಾಖಲಾಗುತ್ತೆ ಅದಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ಕೂಡ ಒಳಪಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದು ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಪ್ರಕರಣ ಆಗಿರುವಂತದ್ದು ಅಂದ್ರೆ ಈ ಜಪ್ತಿ ಮಾಡುವಂತಹ ಕೆಲಸ ಕಾರ್ಯಗಳು ಪೊಲೀಸ್ ಇಲಾಖೆಯಿಂದ ಮೊದಲನೇ ಬಾರಿಗೆ ಈ ಗೋಹತ್ಯೆ ಪ್ರಕರಣದಲ್ಲಿ ಆಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.